ಏನು ಕೋರ್ಟ್ನ ಆದೇಶನ ಮೀರಿ ಬೈಕ್ ಟ್ಯಾಕ್ಸಿನ ರನ್ ಮಾಡ್ತಾ ಇತ್ತು ಊಬರ್, ಅದೇ ರೀತಿ ರ್ಯಾಪಿಡೋ. ಬಟ್ ಇವಾಗ ಊಬರ್ ಏನು ಸ್ಟಾಪ್ ಮಾಡಿದೆ ಅಂತ ಮಾಹಿತಿಗಳು ಬರ್ತಾ ಇದೆ, ಅದೇ ರೀತಿ ರ್ಯಾಪಿಡೋ ಒಂದೇ ಓಡಿಸ್ತಾ ಇದೆ ಅಂತೆ. ಏನು ಸರ್ ನಿಮ್ಮ ಅನಿಸಿಕೆ ಏನಿದೆ? ರ್ಯಾಪಿಡೋದವನು ಅಂದ್ರೆ ಅವನಿಗೆ ಎಗ್ಗು ಸಿಗ್ಗು ಇಲ್ಲ, ದುರಾಂಕಾರ ಅನ್ನೋದು ಅವನಿಗೆ ಮದ ಏರ್ಬಿಟ್ಟಿದೆ. ಯಾಕೆ ಅಂದ್ರೆ ನೋಡಿ, ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ನಮ್ಮ ಹೈಕೋರ್ಟು ನನ್ನ ತೀರ್ಪು ಸಂಪೂರ್ಣವಾಗಿ ತೀರ್ಪು ಕೊಡೋವರೆಗೂ ಕೂಡ ನೀವು ಯಾವುದೇ ಕಾರಣಕ್ಕೂ ಅಮಾಯಕ ಜನರನ್ನ ಬಳಸ್ಕೊಂಡು ನೀವು ವೈಟ್ ಬೋರ್ಡ್ಗಳಲ್ಲಿ ಪ್ರಯಾಣಿಕರ ಸೇವೆ ಕೊಡೋಕೆ ಹೋಗ್ಬೇಡಿ, ಟೂ ವೀಲರ್ಗಳನ್ನ ಬಳಸ್ಕೊಂಡು ಅಂತ ಅಷ್ಟು ಸ್ಪಷ್ಟವಾಗಿ ಹೇಳಿ ನೀವು ಸ್ಥಗಿತಗೊಳಿಸ್ಬೇಕು ಅನ್ನೋ ರೀತಿಲಿ ಆ 3 ಸಂಸ್ಥೆಗಳಿಗೂ ಕೂಡ ವಾರ್ನಿಂಗ್ ಕೊಟ್ಟು ಸ್ಥಗಿತಗೊಳಿಸಿತ್ತು. ಈಗ ಮೊನ್ನೆ ನಡೆದಂತ ಹಿಯರಿಂಗ್ ಅಲ್ಲಿ ಏನ್ ಹೇಳಿದೆ, ಸೆಪ್ಟೆಂಬರ್ 22ನೇ ತಾರೀಕುವರೆಗೂ ಕೂಡ ಸರ್ಕಾರಕ್ಕೆ ನೀವು ಇದ್ರ ಬಗ್ಗೆ ಏನಾದ್ರೂ ನಿಯಮಾವಳಿಗಳನ್ನ, ರೂಪುರೇಷೆಗಳನ್ನ ರೆಡಿ ಮಾಡ್ಕೊಡೋದಿದ್ರೆ ಹೇಳ್ಬಿಡಿ ಅನ್ನೋ ರೀತಿಲಿ ಹೇಳಿದೆ ಅಷ್ಟೇ ಹೊರತು ನೀವು ಹಿಯರಿಂಗ್ ಡೇಟ್ಗೆ ಬಂದಿರೋ ಅಂತವ್ರು ಡೇಟ್ ಮುಗಿಸ್ಕೊಂಡು ಹೋಗಿ ನಿಮ್ಮ ಆ್ಯಪ್ಗಳನ್ನ ಆನ್ ಮಾಡ್ಕೊಂಬಿಡಿ ಅಂತ ಏನಾದ್ರು ಹೇಳಿದಾರ? ಖಂಡಿತ ಹೇಳಿಲ್ಲ. ಅದನ್ನು ಕೂಡ ಸ್ಪಷ್ಟೀಕರಣ ಕೊಟ್ಟಿದೆ. ಇವರು ನಮ್ಮ ಕಾನೂನ್ನ, ಅದು ನಮ್ಮ ಕರ್ನಾಟಕದ ಕಾನೂನ್ನ ಧಿಕ್ಕರಿಸ್ಕೊಂಡು ಈ ಆಂಧ್ರದಿಂದ ಬಂದಿರೋ ಈ ವ್ಯಕ್ತಿ ನಮ್ಮ ಕರ್ನಾಟಕದ ಜನತೆನ, ಪ್ರಯಾಣಿಕರಾಗಿರ್ಬೋದು ಮತ್ತೆ ಆ ರೈಡರ್ಗಳನ್ನೇ ಆಗಿರ್ಬೋದು, ಏನ್ರಿ ದುಡ್ಡಿಗೆ ಅವ್ನು ಯಾರೋ ಬಂಡವಾಳಗಳು ಹಾಕಿರ್ತಾರೆ ಅಂದ್ಬಿಟ್ಟು ಅವ್ರ ಹೊಟ್ಟೆಪಾಡು ತುಂಬಿಸೋದಕ್ಕೆ ವೈಟ್ ಬೋರ್ಡ್ ಟೂ ವೀಲರ್ ಅಲ್ಲಿ ನೀವು ಆ್ಯಪ್ ಅಲ್ಲಿ ಗಾಡಿನ ಓಡಿಸ್ಕೊಳ್ಳಿ, ಪ್ಯಾಸೆಂಜರ್ನ ಪಿಕಪ್ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬಿಡ್ತಾನೆ ಅಂದ್ರೆ, ಆ ವೈಟ್ ಬೋರ್ಡ್ ಟೂ ವೀಲರ್ ಅಲ್ಲಿ ಆ ರೈಡರ್ಗೆ ಏನೋ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ, ಇಲ್ಲ ಪ್ರಯಾಣಿಕರಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಇನ್ಶೂರೆನ್ಸ್ ಹೆಂಗ್ರಿ ಕ್ಲೈಮ್ ಆಗ್ತದೆ? ಕ್ಲೈಮ್ ಹೆಂಗ್ ಆಗ್ತದೆ? ನಾವು ಇದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ರೆ, ಅಲ್ಲ ಸರ್ ಏನ್ ಟೂ ವೀಲರ್ ಅಲ್ಲೇನ ಆಗ್ಬಿಡೋದು, ಯಾಕೆ ಆಟೋದಲ್ಲಿ ಆಗಲ್ವಾ, ಕಾರಲ್ಲಿ ಆಗಲ್ವಾ ಅಂತಾರೆ. ಈ ದಡ್ರಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕಾರಲ್ಲೂ ಆಗ್ತದೆ, ಟೂ ವೀಲರ್ ಅಲ್ಲೂ ಆಗ್ತದೆ, ಫ್ಲೈಟ್ ಅಲ್ಲೂ ಆಗ್ತದೆ, ಟ್ರೈನ್ ಅಲ್ಲೂ ಆಗ್ತದೆ. ಆಕ್ಸಿಡೆಂಟ್ ಅನ್ನೋದು ಯಾರು ಏನು ತಪ್ಸಕ್ ಸಾಧ್ಯ ಇಲ್ಲ. ಆದ್ರೆ ನಮ್ಗಳಿಗೆ ಪ್ರಯಾಣಿಕರಿಗೆ ನೀನ್ ಸೇವೆ ಕೊಡ್ಬೇಕು ಅಂದ್ರೆ ನೀನ್ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಹೊಂದಿರ್ಬೇಕು ಅಂತ ಹೇಳ್ತದೆ. ಆ ರೀತಿಲಿ ಅಪಘಾತ ಹೊಂದಿದ್ರು ಕೂಡ ನಮ್ಮ ಒಂದು ವೆಹಿಕಲ್ ನ ಇನ್ಶೂರೆನ್ಸ್ ಗಳ ಮುಖಾಂತರ ಅವ್ರು ಎಷ್ಟೇ ಲಕ್ಷಾಂತರ ರೂಪಾಯಿ ಪರಿಹಾರ ಬೇಕು ಅಂತ RC ಮಾಲೀಕರುಗಳು ಕೇಸ್ ಹಾಕಿದ್ರೆ ಇನ್ಶೂರೆನ್ಸ್ ಕಂಪ್ನಿಯವರು ಕಟ್ಕೊಡ್ತಾರೆ. ಆದ್ರೆ ಈ ಟೂ ವೀಲರ್ ಓಡಿಸುವಂತ ರೈಡರ್ಗಳು ನಿಮ್ ಗಾಡಿಗಳಲ್ಲಿ ಆಗಲ್ವಾ, ಟೂ ವೀಲರ್ ಆಗೋದು ಅಂತ ಕೇಳ್ತಾರೆ. ಎಂತ ದಡ್ರಿದಿರಪ್ಪ ನೀವು. ಹೆಂಗೆ ನಿಮ್ಮ ಟೂ ವೀಲರ್ ನಿಮ್ಮ ಸ್ವಂತ ಬಳಕೆಗೆ ಇರೋವಂಥದ್ದು, ನಿಮ್ಗೇನಾದ್ರೂ ನಿಮ್ಮ ರಕ್ತ ಸಂಬಂಧ ಅದರಲ್ಲಿ ಏನಾದ್ರೂ ಇರೋವಂಥವ್ರಿಗಾದ್ರೆ ಮಾತ್ರ ಅದು ಕ್ಲೈಮಿಂಗ್ ಆಗುವಂಥದ್ದು. ಅದನ್ನ ಬಿಟ್ಬಿಟ್ಟು ನೀನು ಪ್ರಯಾಣಿಕರ ಸೇವೆಗೆ ಸಂಬಂಧನೇ ಇಲ್ಲದೆ ಇರೋವಂಥ ವ್ಯಕ್ತಿಗಳನ್ನ ನೀನು ಕರ್ಕೊಂಡು ತಿರ್ಗಾಡ್ಕೊಂಡು ಅದನ್ನ ಟ್ಯಾಕ್ಸಿ ಮಾದರಿಯಲ್ಲಿ ಬಳಸ್ತಿದ್ಯಾ ಅನ್ನೋ ರೀತಿಲಿ ಆಯ್ತು ಅಂದ್ರೆ, ಅದ್ರಲ್ಲ ಪ್ರಾಣ ಹಾನಿ ಆಯ್ತು ಅಂದ್ರೆ, ಕೈಕಾಲು ಮುರಿದೋಗಿ ಫ್ರಾಕ್ಚರ್ಗಳಾಯ್ತು ಅಂದ್ರೆ ಅದ್ ಹೆಂಗೆ ನಿಮ್ ಗಾಡಿಯಿಂದ ಇನ್ಶೂರೆನ್ಸ್ ಕೊಡಕ್ ಬರುತ್ತೆ? ಇದನ್ನ ನಾವು ಸ್ಪಷ್ಟೀಕರಣ ಕೊಡ್ತಾ ಇದ್ರೆ, ನಿಮ್ ಆಟೋದಲ್ಲಿ ಆಗಲ್ವಾ, ಕ್ಯಾಬಲ್ಲಿ ಆಗಲ್ವಾ, ಲಾರಿಲಿ ಆಗಲ್ವಾ, ಬಸ್ಸಲ್ಲಿ ಆಗಲ್ವಾ ಅಂತ ಹೇಳ್ತಿರಲ್ಲ, ಇವೆಲ್ಲ ಅವಿದ್ಯಾವಂತರುಗಳ. ನಮ್ ಕಾನೂನು ಏನಕ್ಕೋಸ್ಕರ, ಹೈಕೋರ್ಟ್ ಏನಕ್ಕೋಸ್ಕರ ಇದನ್ನ ತಡೆ ಹಿಡಿದು ಸರ್ಕಾರಕ್ಕೆ ನಿಯಮಾವಳಿಗಳನ್ನ ಕೊಡಿ ಅಂತ ಏನಕ್ಕೆ ಕೇಳ್ತಾರ ಹೈಕೋರ್ಟ್? ನಿಮ್ಗಳಿಗೂ ಕೂಡ ಕಾಂಟ್ರಾಕ್ಟ್ ಕ್ಯಾರೇಜ್ ಪರ್ಮಿಟ್ ಅನ್ನೋ ವ್ಯವಸ್ಥೆನ ಮಾಡ್ಕೊಡ್ಲಿ. ನೀವು ಸಹ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವಂತ ರೀತಿಲಾಗ್ಲಿ, ನೀವು ಸಹ FC ಮಾಡಿಸ್ಕೊಳ್ಳುವಂತ ರೀತಿಲಾಗ್ಲಿ, ನೀವು ಸಹ ಟೂ ವೀಲರ್ ನ ಬಳಸ್ತೀರಿ ಅಂದ್ರೆ ನಿಮ್ಗೆ ಆದ ಒಂದು ಯೂನಿಫಾರ್ಮ್ ಕೊಡೋದಾಗಿರ್ಲಿ, ಮತ್ತೆ ಅದಕ್ಕೆ ಪ್ರತ್ಯೇಕವಾದ ಹೆಲ್ಮೆಟ್ಗಳು. ರೀ ಅದ್ ಹೆಂಗ್ರಿ ಅಸಹ್ಯ ರೀ, ಟೂ ವೀಲರ್ ಅಲ್ಲಿ ಪ್ರಯಾಣಿಕರು ಸೇವೆ ಕೊಡ್ತಿರಲ್ಲ, ಅಸಹ್ಯ ಅನ್ಸಲ್ವಾ? ನಾನೇ ಖುದ್ದು ನೋಡಿದೀನಿ ರೀ. ಅವ್ನು ಯಾರೋ ಒಬ್ಬ ಪ್ರಯಾಣಿಕನ್ನ ಕರ್ಕೊಂಡು ಹೋಗ್ತಾನೆ, ಆ ರೈಡರು, ಅವನ್ ತಲೆ ಎಲ್ಲ ಏನೇನೋ ಇಲ್ಲಿ ಒಂಥರ ಅದೇನೋ ಅಂತಾರ, ಅದೇನೋ ಕಾಯಿಲೆ, ಸೋರಿಯಾಸಿಸ್ ಏನೋ ಇಲ್ಲೆಲ್ಲ ಆಗೈತೆ. ಆ ಹೆಲ್ಮೆಟ್ ಅನ್ನು ಹಾಕೊಂಡಿದ್ದಾನೆ. ಅವ್ನು ಯಾರೋ ಇನ್ನೊಬ್ಬ ಬರ್ತಾನೆ, ಸೇಮ್ ಹೆಲ್ಮೆಟ್ ಅವನು ಕೊಡ್ತಾನೆ. ಇವನಲ್ಲಿರೋ ಕಾಯಿಲೆ ಅವನ್ ಗಂಟಲ್ವೇನ್ರಿ? ಹೆಂಗ್ರಿ ಪ್ಯಾಸೆಂಜರ್ ಸೇವೆನ? ಹೆಲ್ಮೆಟ್ಗಳು ಹೋಗ್ಲಿ, ಪ್ರತಿಯೊಬ್ಬ ರೈಡರು ಏನು ಪ್ಯಾಸೆಂಜರ್ಗಳನ್ನ ಪಿಕಪ್ ಮಾಡ್ತಾರೆ, ಬರೋವಂತ ಪ್ರತಿಯೊಬ್ಬ ಪ್ಯಾಸೆಂಜರ್ಗೂ ಕೂಡ ಸಪ್ರೇಟ್ ಹೆಲ್ಮೆಟ್ಗಳು ಕೊಟ್ರೆ ಪರವಾಗಿಲ್ಲಪ್ಪ ಅನ್ಬೋದು. ಇಲ್ಲ ಆ ಪ್ಯಾಸೆಂಜರ್ಗಳು ಮನೆಯಿಂದನೇ ಅವರೇ ಪ್ರತ್ಯೇಕವಾಗಿ ಒಂದು ಹೆಲ್ಮೆಟ್ ಎತ್ಕೊಂಡ್ಬಂದ್ರು ಪರವಾಗಿಲ್ಲ ಅನ್ಬೋದು. ಯಾರೋ ಬೇಡದೇ ಇರೋ ಅನ್ನೆಸೆಸರಿ ಪರ್ಸನ್ಸ್ಗಳು, ಕೆಲವ್ರದೆಲ್ಲ ಸ್ವೆಟ್ ಆಗ್ತಿರ್ತವೆ, ತಲೆ ಒಳಗಡೆಯಿಂದ ಅವ್ರು ಆರಾಮಾಗಿದ್ರು ಕೂಡ ಬೆವ್ರ ನೀರು ಬರ್ತಾ ಇರ್ತದೆ, ಅಂತದೆಲ್ಲ ಹೆಲ್ಮೆಟ್ ಅಲ್ಲಿ ಇರಲ್ವಾ? ಆಟೋಮೆಟಿಕ್ಲಿ ಅಂತ ವೈರಸ್ಗಳೆಲ್ಲ ನಿಮ್ ತಲೆಗಳು ಸೇರ್ಕೊಂಡು ನಿಮ್ಮ ಆರೋಗ್ಯ ಹಾಳಾಗಲ್ವೇನ್ರಿ? ದಯವಿಟ್ಟು ಜನ ಅರ್ಥ ಮಾಡ್ಕೊಳ್ಬೇಕು. ಹೌದು, ನಿಮ್ಗೆ ಕಮ್ಮಿ ರೇಟಲ್ಲಿ ಹೋಗ್ಬೋದು. ಈಗ ನೋಡ್ರಿ, ನಾನು ಹೇಳೋದು ಇಷ್ಟೇ, ಆಟೋದವ್ರು ಕಡೆ ಬರಲ್ಲ ಅಂತ ಸಾಕಷ್ಟು ಜನ ಪ್ರಯಾಣಿಕರು ಹೇಳ್ತಾರೆ. ಕ್ಯಾಬ್ ಬಳಸಿ, ನೀವೆಲ್ಲ ನೋಡ್ಬೋದು, ಆಟೋಗಿಂತ ಕಮ್ಮಿ ರೇಟಲ್ಲೂ ಕೂಡ ಕ್ಯಾಬ್ಗಳು ಸಿಗ್ತವೆ ಕೆಲವೊಂದು ಟೈಮು. ಕ್ಯಾಬ್ ಬಳಸಿ,
ಆಟೋದವ್ರನ್ನು ಪ್ರಯತ್ನ ಪಡಿ, ಹೇಳಿಲ್ವಾ ಪೊಲೀಸ್ನವರು? ಬರಲ್ಲ ಅಂದ್ರೆ ನಮ್ಗೆ ದೂರವಾಣಿಗೆ ಸಂಪರ್ಕ ಮಾಡಿ, ನಾವು ಅವ್ರ ಮೇಲೆ ಸೀರಿಯಸ್ ಆಕ್ಷನ್ ತಗೊಳ್ತೀವಿ ಅಂತ. ನಿಮ್ಗಳಿಗೆ ಅದ್ರಲ್ಲಿ ತುಂಬಾ ಸೇವ್ ಆಗ್ಬಿಡುತ್ತೆ ಬೈಕ್ ಟ್ಯಾಕ್ಸಿಲಿ ಹೋದ್ರೆ ಅನ್ಕೊಂಡು ಆ ಬೈಕ್ ಟ್ಯಾಕ್ಸಿಲೆಲ್ಲ ಹೋಗ್ತೀರಾ. ಹೆಲ್ಮೆಟ್ಗಳು ನೋಡ್ಬೇಕು, ದಿನಕ್ಕೆ ಒಂದು 20 ಜನ 30 ಜನ ಯೂಸ್ ಮಾಡಿರ್ತಾರೆ. ಯಾರ್ಯಾರು ಏನೇನ್ ಸಮಸ್ಯೆಗಳು ಇರ್ತಾವ ಅದನ್ನ ನಿಮ್ ತಲೆ ಮೇಲೆ ಹಾಕೊಂಡು ಇನ್ನೂ ಕಾಯಿಲೆಗಳು ಬರ್ಸ್ಕೊಂಡು ನೀವು ನಿಮ್ ಕುಟುಂಬದವ್ರಿಗೆಲ್ಲ ಕಾಯಿಲೆನ ಸ್ಪ್ರೆಡ್ ಮಾಡೋದಕ್ಕೆ ಅಂತಾನೆ ಆ ಬೈಕ್ ಟ್ಯಾಕ್ಸಿಗಳನ್ನ ಬಳಸ್ಕೊಂತೀರೇನ್ರಿ? ನಮ್ಗೆ ಅದನ್ನೆಲ್ಲ ನೋಡಿದ್ರೆ ಅಸಹ್ಯ ಅನ್ನಿಸ್ತದೆ. ನಿಮ್ಗಳಿಗೆ ಅರ್ಥ ಆಗ್ಬೇಕು ಆ ಬೈಕ್ ಟ್ಯಾಕ್ಸಿ ಬಳಸೋ ಅಂತವ್ರಿಗೆ. ಬೈಕ್ ಟ್ಯಾಕ್ಸಿನೇ ಅಲ್ಲ ಬಿಡಿ, ನೋಡೋಣ. ಈಗ ಹೈಕೋರ್ಟ್ ಹೇಳಿದೆ 22ನೇ ತಾರೀಕು ಸೆಪ್ಟೆಂಬರ್ಗೆ ಅಂತೇಳಿ. ಸರ್ಕಾರ ರೀಸೆಂಟ್ಲಿನೂ ಕೂಡ ನಮ್ಮ ಟ್ರಾನ್ಸ್ಪೋರ್ಟ್ ಅಡಿಷನಲ್ ಕಮಿಷನರ್ ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ಯಾವ ರೂಪುರೇಷೆನೂ ಕೂಡ ರೆಡಿ ಮಾಡೋದಿಲ್ಲ ಅಂತೇಳಿ. ನಮಗೂ ಕೂಡ ಭರವಸೆ ಇದೆ, ಸರ್ಕಾರ ಯಾವುದೇ ಕಾರಣಕ್ಕೂ ಯಾವುದು ರೂಪುರೇಷೆಗಳನ್ನ ರೆಡಿ ಮಾಡೋದಿಲ್ಲ ಅಂತೇಳಿ. ಹಾಗೆ ಯಾವ್ದು ಇದು ಫೇಕ್ ಸಂಘಟನೆ, ಈ ರ್ಯಾಪಿಡೋದವರು ಏನ್ ಮಾಡಿದ್ದಾರೆ, ಅವರೇ ಸ್ವತಃ ಒಂದು ಸಂಘಟನೆನ ಕ್ರಿಯೇಟ್ ಮಾಡಿಸಿ ಅವರ ಕಾರ್ಯ ಸಾಧನೆ ಮಾಡ್ಕೊಳ್ಳೋ ಸಲುವಾಗಿ ಆ ಒಂದು ಸಂಘಟನೆ ಬಳಸ್ಕೊಳ್ಳೋದ್ರ ಮುಖಾಂತರ ಏನೋ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿ ರೂಪುರೇಷೆಗಳನ್ನ ರೆಡಿ ಮಾಡಿಸುವಂತ ವ್ಯವಸ್ಥೆಗಳನ್ನ ಮಾಡಿಸ್ತಾ ಇದ್ದಾನೆ ಈ ರ್ಯಾಪಿಡೋ ಸಂಸ್ಥೆಯವರು. ಹಂಗಾಗಿ ನೋಡ್ಬೇಕಾಗ್ತದೆ, ರಾಹುಲ್ ಗಾಂಧಿ ಅವ್ರು ಏನಾದ್ರು ಸಿದ್ದರಾಮಯ್ಯ ಜಿ ಅಂತ ಏನಾದ್ರು ಫೋನ್ಗಿನ್ ಮಾಡಿದ್ರ, ಇಲ್ಲ ಸಿದ್ದರಾಮಯ್ಯ ಅವ್ರು ಏನಾದ್ರು ರಾಮಲಿಂಗಾರೆಡ್ಡಿ ಅವ್ರಿಗೆ ನಿಮ್ ಲಾಯರ್ಗೆ ಹೇಳ್ಬಿಡಪ್ಪ ಅದೇನಿದೆ ನಿಯಮಾವಳಿಗಳು ಮಾಡ್ಬಿಡು, ರಾಜಣ್ಣನ್ ತೆಗ್ದಂಗೆ ನಮ್ಮನ್ನು ತೆಗೆದ್ಬಿಟ್ರೆ ಕಷ್ಟ ಅಂತ ಏನಾದ್ರು ಹೇಳಿದಾರೋ ಏನೋ ಗೊತ್ತಿಲ್ಲ. ಕಾದ್ ನೋಡ್ಬೇಕಾಗ್ತದೆ. ಸೆಪ್ಟೆಂಬರ್ 22ಕ್ಕೆ ನಮ್ಮ ಸರ್ಕಾರಿ ವಕೀಲರು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಹೈಕೋರ್ಟ್ಗೆ ಅಂತೇಳಿ. ಹಾಗಾಗಿ ರ್ಯಾಪಿಡೋದ ಉದ್ದಟತನ ಮೆರೀತಾ ಇದ್ದಾನೆ. ಇದು ಒಳ್ಳೇದಲ್ಲ. ಇವಾಗ ನೀನೇನು ರನ್ ಮಾಡಿಸ್ತಾ ಇದೆಯಾ, ಇದ್ರ ವಿಷಯ ಆಲ್ರೆಡಿ ಮಾಧ್ಯಮದ ಮುಖಾಂತರ ಎಲ್ಲಿಗೆ ರೀಚ್ ಆಗ್ಬೇಕಾಗಿದೆಯೋ ಅಲ್ಲಿಗೆ ರೀಚ್ ಆಗಿದೆ. ಖಂಡಿತ ನೆಕ್ಸ್ಟ್ ಹಿಯರಿಂಗ್ ಅಲ್ಲಿ ಈ ವಿಚಾರನ ಜಡ್ಜ್ ಸಾಹೇಬ್ರ ಮುಂದೆ ಇಟ್ಟೇ ಇಡ್ತಾರೆ. ಆದಷ್ಟು ನೋಡು, ಜಡ್ಜ್ ಸಾಹೇಬ್ರು ಕಣ್ಣಿಗೆ ಕೆಂಗಣ್ಣು ಗುರಿಯಾಗಕ್ಕೆ ಹೋಗ್ಬೇಡ. ರ್ಯಾಪಿಡೋ ಟೆಂಟ್ ಎತ್ಬಿಟ್ರೆ ಕಷ್ಟ. ಪರ್ಮನೆಂಟ್ಲಿ ಅವನ್ನ ಇಲ್ಲಿಂದನೇ ನುಟ್ಲು ಮಾಡಿ ಬಿಸಾಕ್ರಿ ಅಂತ ಏನಾದ್ರು ಆದೇಶ ಕೊಟ್ಬಿಟ್ರೆ ಹೆಂಗೋ ಒಂದಷ್ಟು ಜನ ಇನ್ವೆಸ್ಟ್ಮೆಂಟರ್ಗಳನ್ನ ಇಟ್ಕೊಂಡು ಲಾಭ ಮಾಡ್ತಿದ್ಯಾ, ಅವ್ರ ಬಾಯಿಗೂ ಮಣ್ಣು ಹಾಕಿ ನೀನು ಮಣ್ಣು ಹಾಕೊಂಡು ಹೋಗ್ಬಿಡ್ತೀಯ. ಇದೆಲ್ಲ ಒಳ್ಳೇದಲ್ಲ. ಧನ್ಯವಾದ. ಅಂದ್ರೆ ನಿಮ್ಮ ಸಂಘಟನೆ ಕಡೆಯಿಂದ ಏನ್ ಕ್ರಮ ತಗೋತೀರಾ ಸರ್? ಈಗ ಸಂಘಟನೆ ಕಡೆಯಿಂದ ಇಲ್ಲಿ ಕ್ರಮ ತಗೊಳ್ಳೋದಕ್ಕೆ ಹೋದ್ರೆ ಏನಾಗ್ತದೆ, ಈ ಕೆಲವು ಅಮಾಯಕರುಗಳು ಅವ್ರಿಗೆ ಏನ್ ಹೇಳಿದ್ರು ಅರ್ಥ ಆಗ್ತಾ ಇಲ್ಲ ಈ ರೈಡರ್ಗಳಿಗೆ. ನಾವು ಮಾಧ್ಯಮದ ಮುಖಾಂತರ ಸುದ್ದಿನ ಮಾಡಿಸ್ಲೇಬೇಕಾಗಿ ಬಂತು, ಮಾಡಿಸಿದೀವಿ. ಮಾಧ್ಯಮದವರು ಕೂಡ ಅದನ್ನು ಸುದ್ದಿ ವರದಿ ಮಾಡಿದ್ದಾರೆ. ಆಮೇಲೆ ನಾವು ಕಾನೂನು ರೀತಿಯಲ್ಲಿ ಎಲ್ಲೂ ಮುಟ್ಟಿಸ್ಬೇಕಾಗಿತ್ತೋ ಅಲ್ಲಿ ಮುಟ್ಸೋವಂಥ ಕೆಲಸನೂ ಕೂಡ ಮಾಡಿದ್ದೀವಿ. ಅವರು ಜಡ್ಜ್ ಸಾಹೇಬರು ಮುಟ್ಸೋವಂಥ ಕೆಲಸನೂ ಕೂಡ ಖಂಡಿತ ಮಾಡೇ ಮಾಡ್ತಾರೆ. ನೋಡ್ತೀವಿ. ಇನ್ನು ಹಿಯರಿಂಗ್ ಡೇಟು ಸೆಪ್ಟೆಂಬರ್ವರೆಗೂ ಇದೆ ಅಲ್ವಾ. ಈ ವಾರ ಗಣೇಶ ಗೌರಿ ಹಬ್ಬ ಎಲ್ಲ ಕಳೀಲಿ, ಮತ್ತೆ ಹಂಗೆ ಮುಂದುವರಿಸ್ತಾರೆ ಅಂದರೆ ಮತ್ತೆ ಬ್ಯಾಚ್ ಕೊಟ್ಟು ರೆಡಿ ಮಾಡ್ತೀವಿ. ನಾವೇ ಪ್ರಯಾಣಿಕರು ಸೋಗಲ್ಲಿ ಬುಕ್ ಮಾಡಿಕೊಂಡು RTOಗೆ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಗಾಡಿಗಳನ್ನ ಇಡಿಸಿ ದಂಡ ಹಾಕ್ಸೋದು, ಮತ್ತು ರೈಡರ್ಗಳು DLಗಳನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಿಸೋದು, ಇಂಥದ್ದೇನಾದರೂ ಕಸ್ಟಮರ್ಸ್ ಹೋಗಲ್ಲಿ ಮಾಡ್ತೀವಿ. ನಾವು ಕ್ಯಾಬ್ ಡ್ರೈವರು ಆಟೋ ಡ್ರೈವರು ಅಂತ ಬುಕ್ ಮಾಡಿ ಕರ್ಸ್ಕೊಳ್ಳೋದಲ್ಲ. ನಾವೇ ಪ್ರಯಾಣಿಕರು ಅಂತಾರ ಮಾಡಿಕೊಂಡು ನಾವೇ ನೇರವಾಗಿ ಕರ್ಕೊಂಡೋಗಿ ಈ ರೀತಿಲಿ ಮಾಡಿದೀವಿ. ಆಲ್ರೆಡಿ ಒಂದು ಸುಮಾರು ಮಾಡ್ತಾ ಇದ್ದೀವಿ, ನಡೀತಾ ಇದೆ. ಇನ್ನೂ ಆಮೇಲೆ ಜಾಸ್ತಿ ಆಗ್ತದೆ. ಗೌರಿ ಗಣೇಶ ಹಬ್ಬ ಎಲ್ಲ ಮುಗಿಲಿ. ಅಷ್ಟೊಡೆ 22ನೇ ತಾರೀಕು ಒಳಗೆ ಏನು ಡಿಸೈಡ್ ಆಗ್ತದೆ ಆಗಲಿ ಅಂತ ನೋಡ್ತಾ ಇದ್ದೀವಿ. ಕೊಡಬಾರ್ದು, ಹೈಕೋರ್ಟು ಕೂಡ ಇದಕ್ಕೆ ಪರ್ಮಿಷನ್ ಕೊಡಬಾರ್ದು. ಕೊಟ್ಟರಂತೂ ರೋಗ ರುಜಿನಗಳನ್ನ ಹಬ್ಬಿಸ್ಬಿಡ್ತಾರೆ ಈ ರೈಡರ್ಗಳು ಹೆಲ್ಮೆಟ್ಗಳ ಮುಖಾಂತರ. ಧನ್ಯವಾದ.